ನಮಸ್ಕಾರ ವೀಕ್ಷಕರೇ. MPM ಫ್ಯಾಕ್ಟ್ರಿ ಬಗ್ಗೆ ಒಂದು ವಿಡಿಯೋ ಮಾಡಿ ನಾನು ಶೇರ್ ಮಾಡಿದ್ದೆ ಯೂಟ್ಯೂಬ್ನಲ್ಲಿ. ಮೈಸೂರು ಪೇಪರ್ ಮಿಲ್ಸ್ ಅಂತ ಕರೀತೇವೆ, ಭದ್ರಾವತಿಯಲ್ಲಿರ್ತಕ್ಕಂಥದ್ದು, ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಇರ್ತಕ್ಕಂಥ ಒಂದು ಫ್ಯಾಕ್ಟ್ರಿ MPM, ಮತ್ತು ಅದರ ಪಕ್ಕನೇ BISL ಅಂತ. ಸೊ ಸ್ವತಂತ್ರ ಪೂರ್ವದ ಕಂಪನಿಗಳಿವು. 1936ರಲ್ಲಿ MPM ಫ್ಯಾಕ್ಟ್ರಿ ಶುರುವಾಗ್ತದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಶುರುವಾದಂತಹ ಒಂದು ಕಂಪನಿ ಇದು. ಆನಂತರ ಅದು 1977ರಲ್ಲಿ ಕರ್ನಾಟಕ ಸರ್ಕಾರದ, ಅಂದರೆ ಭಾರತ ಸರ್ಕಾರದ ಅಧೀನಕ್ಕೆ ಬಂದಿದೆ. ಈ ಕಂಪನಿ ಬಹಳ ತುಂಗದ ಸ್ಥಿತಿಯಲ್ಲಿ ಇತ್ತು, ಭಾಳ ಚೆನ್ನಾಗಿ ನಡೀತಾ ಇತ್ತು. ಅಲ್ಲಿ ಎಂಪ್ಲಾಯೀಸ್ಗಳು ಭಾಳಷ್ಟು ಸಹಸ್ರಾರು ಜನ, 1000, 2000, 3000 ಈ ಥರದ ನಂಬರ್ಸನ್ನು ನೋಡಿದಂತಹ ಒಂದು ಕಂಪನಿ ಇದು. ಭಾಳ ಚೆನ್ನಾಗಿ ನಡೀತಾ ಇತ್ತು. ಅವರಿಗೆ ಸಿಗ್ತಕ್ಕಂಥ ಫೆಸಿಲಿಟೀಸ್ಗಳು ಬಹಳ ಚೆನ್ನಾಗಿತ್ತು ಎಂಪ್ಲಾಯೀಸ್ಗಳಿಗೆ. ಕಾಲಾನಂತರ ಏನಾಗ್ತದೆ, ನಷ್ಟ ಆಗ್ತಾ ಬರ್ತದೆ ಕಂಪನಿಗೆ. ನಷ್ಟ ಯಾಕಾಗ್ತದೆ ಅಂತ ಅಂದರೆ ನೋಡಿ, MPM ಫ್ಯಾಕ್ಟ್ರಿ ಮೈಸೂರು ಪೇಪರ್ ಮಿಲ್ಸ್ ಪೇಪರ್ ಫ್ಯಾಕ್ಟ್ರಿ. ಅದು ಈ ವೈರುಧ್ಯಗಳು ನೋಡಿ. ಪೇಪರ್ ಅಂತ ಅಂದರೆ ಇವತ್ತಿಗೂ ಬಳಕೆಯಲ್ಲಿರ್ತಕ್ಕಂಥದ್ದು ಪೇಪರು. ಹೆಚ್ಚು ಜನ ಬಳಸ್ತಾ ಹೋಗ್ತಾರೆ. ಅಂದರೆ ಎಲ್ಲ ಕೆಲಸಗಳಿಗೂ, ಸರ್ಕಾರದ ಕೆಲಸಗಳಾಗಲಿ, ಮಕ್ಕಳಿಗಾಗಲಿ ಅಥವಾ ಯಾವುದೇ ಕೆಲಸಗಳಿಗೆ ಪೇಪರ್ ಬೇಕು. ಪೇಪರ್ ಉತ್ಪಾದನೆ, ಅದರ ಬೇಡಿಕೆಯೇನು ಕಡಿಮೆ ಆಗೋದಿಲ್ಲ. ಬೇಡಿಕೆ ಕೊರತೆಯಿಂದ ಈ ಕಂಪನಿಗೇನು ಲಾಸ್ ಆಗಲಿಲ್ಲ. ಆದರೆ ಈ ಕಂಪನಿ ಲಾಸ್ ಆಗಿದ್ದು ಒಂದು ಸರ್ಕಾರದ ಉದ್ದಿಮೆ ಅಂತ ಅಂದಾಗ ನೀವು ಒಂದು ಲೆಕ್ಕಾಚಾರ ಹಾಕ್ಬೋದು. ಕೇವಲ ಸರ್ಕಾರವನ್ನೇ ದೂರುವುದಲ್ಲ, ಈ ಕಂಪನಿ 2010ರಲ್ಲಿ ಮುಚ್ಚಿ ಹೋಗ್ತದೆ. ಕೆಲಸಗಳು ನಿಂತು ಹೋಗ್ತವೆ. ಸರ್ಕಾರವನ್ನು ಹೆಚ್ಚಾಗಿ ದೂರುವಂಥದ್ದು ಅಂತ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಎಂಪ್ಲಾಯೀಸನ್ನೇ ದೂರಬೇಕಾಗ್ತದೆ. ಯಾಕೆ ಅಂತ ಅಂದರೆ, ಎಂಪ್ಲಾಯೀಸ್ ಯೂನಿಯನ್. ನನಗೆ ಗೊತ್ತಿರುವ ಹಾಗೆ ನಾನು ಅಲ್ಲಿ ಇರುವಾಗ 1999ರಿಂದ 2005ವರೆಗೂ ಅಲ್ಲಿದ್ದೆ. ಅಲ್ಲಿಯ ವಿಚಾರಗಳನ್ನ ನಾನು ತಿಳ್ಕೊಂಡು ಮಾತಾಡೋದಾದರೆ, ಒಂದು ಅಧಿಕಾರಿಗಳನ್ನು, IAS ಅಧಿಕಾರಿಗಳು ಬರ್ತಾರೆ, ಕೆಲವರು ಕರಪ್ಟ್ ಇರ್ತಾರೆ, ಅಥವಾ ಕೆಲವು ಒಳ್ಳೆಯ ಅಧಿಕಾರಿಗಳು ಅಂತ ಬಂದಾಗ ಅವರನ್ನು ಇರಲಿಕ್ಕೆ ಬಿಡಲ್ಲ. ನನಗೆ ಗೊತ್ತಿರೋಂಗೆ ಒಬ್ಬರು ಅಲ್ಲೇ ಮಾತು ಕೇಳಿ ಬಂದಂಥದ್ದು ಆ ಸಮಯದಲ್ಲಿ 2003ರಲ್ಲೋ ಅಥವಾ 2004ರಲ್ಲೋ ಒಬ್ಬರು IAS ಅಧಿಕಾರಿಯಾಗಿದ್ದಂಥ ಕುಟಿನೋ IAS ಆಫೀಸರ್. ಅವರು ಅಲ್ಲಿಗೆ CEO ಆಗಿ ಅಥವಾ MD ಆಗಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಅಂತ ಅನಿಸ್ತದೆ, ಅಲ್ಲಿಗೆ ಬರ್ತಾರೆ. ಒಳ್ಳೆಯ ಅಧಿಕಾರಿ, ಭ್ರಷ್ಟಾಚಾರ ಮುಕ್ತವಾದಂಥ ಒಬ್ಬ ಅಧಿಕಾರಿ, ಸಂಸ್ಥೆಯನ್ನು ಮುನ್ನಡೆಸಬೇಕು ಅಂತ ಬರ್ತಾರೆ. ಅವರನ್ನು ಸಹ ಒಂದು MPM ಫ್ಯಾಕ್ಟ್ರಿ ಅಥವಾ ಅಲ್ಲಿಯ ಯೂನಿಯನ್ ಇರಲಿಕ್ಕೆ ಬಿಡಲ್ಲ ಅಂತಕ್ಕಂಥದ್ದು ಒಂದು ಮಾಹಿತಿ ನನಗೆ ಅವಾಗ ಅಲ್ಲಿ ಜನ ಮಾತಾಡ್ತಿದ್ದಂಥ, ಅಲ್ಲಿ ಎಂಪ್ಲಾಯೀಸ್ಗಳು ಮಾತಾಡ್ತಿದ್ದಂಥ. ಸೊ ಯೂನಿಯನ್ ಅಂತ ಈ ಪ್ರತಿ ಕಂಪನಿಗಳಲ್ಲಿ ಲೇಬರ್ ಲಾ ಪ್ರಕಾರ ಯೂನಿಯನ್ ಆಗ್ತದೆ. ಆ ಲೇಬರ್ ಲಾ ಕೊಟ್ಟಂತಹ ಅಧಿಕಾರ ಯೂನಿಯನ್ ಮಾಡಬಹುದು ಅಂತಕ್ಕಂಥದ್ದು. ಆ ಯೂನಿಯನ್ ನನಗೆ ಗೊತ್ತಿರೋ ಹಂಗೆ ಎಲೆಕ್ಷನ್ಗಳನ್ನ ಮಾಡ್ತಿತ್ತು. ಭಾಳ ದುಡ್ಡನ್ನು ಖರ್ಚು ಮಾಡಿ ಯೂನಿಯನಲ್ಲಿ ಮೆಂಬರ್ ಆಗಬೇಕು ಅಂತ ಎಲೆಕ್ಷನಿಗೆ ನಿಂತ್ಕೊಳ್ಳೋರು, ಎಲೆಕ್ಷನ್ನ ಕಾಂಪೀಟ್ ಮಾಡಿದವರು ಅವರೇ. ನನಗೆ ಗೊತ್ತಿರೋ ಹಾಗೆ ಏನದು ಕುಕ್ಕರ್ ಅಥವಾ ಪಾತ್ರೆಗಳು ಬೇರೆ ಬೇರೆದನ್ನು ಎಂಪ್ಲಾಯೀಸ್ಗಳಿಗೆ ಹಂಚೋರು ಗೆಲ್ಲಕ್ಕೋಸ್ಕರ. ಸೊ ಒಂದು ಕಂಪನಿ ಏನೆಲ್ಲ ಪರ್ಚೇಸ್ ಮಾಡಬೇಕು ಅಥವಾ ಎಂಪ್ಲಾಯೀಸ್ಗಳು ಏನೆಲ್ಲ ಬೇಕು ಅದನ್ನು ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ ಕರಪ್ಷನ್ ನಡೀತದೆ. ಯೂನಿಯನ್ ಅದರ ಭಾಗವಾಗಿ ಇತ್ತು ಅಂತಕ್ಕಂಥದ್ದು ಅವಾಗೆಲ್ಲ ಕೇಳಿ ಬರುತ್ತೆ. ನೋಡಿ, ಒಂದು ಕಂಪನಿ ಮುಚ್ಚಲಿಕ್ಕೆ ಕಾರಣಗಳು ಇವು ಇರ್ತವೆ. ಒಂದು ಸರ್ಕಾರವನ್ನೇ ಅಥವಾ ಅಧಿಕಾರಿಗಳನ್ನೋ ಅಥವಾ ಅದಕ್ಕೆ ಬರ್ತಕ್ಕಂಥ ಮಂಡಳಿ ಅಧ್ಯಕ್ಷರನ್ನೋ, ನಾನಿದ್ದಾಗ ಆ ಮಂಡಳಿಯ ಅಧ್ಯಕ್ಷರಾಗಿ ಅಥವಾ ಇದಾಗಿ ಹ್ಯಾರಿಸ್ ಅಂತ, ಎನ್ ಎ ಹ್ಯಾರಿಸ್, ಈಗ ಕಾಂಗ್ರೆಸ್ ಲೀಡರ್ ಆಗಿರ್ತಕ್ಕಂಥ ಎನ್ ಎ ಹ್ಯಾರಿಸ್ ಅವರು ಬಂದಿದ್ದರು. ಭಾಳ ಯುವಕರು ಅವಾಗ, ಚಿಕ್ಕವರು ಅಂದರೆ ಅವ್ರು ಯುವಕರೇ. ಆ ಒಂದು ಏಜು ಈಗ 22 ವರ್ಷಗಳ 3 ವರ್ಷಗಳ ಮುಂಚೆ ಸಾಧ್ಯತೆಗಳಿದ್ದು ಅದನ್ನು ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿಕ್ಕೆ. ಸೊ ಈ ಎಲ್ಲ ಕಾರಣಗಳಿಂದ
ಈ ಕಂಪನಿ ಮತ್ತು ಆ, ಅದರ ಒಂದು ಕಾಗದ ನಗರ ಅಂತ ಪೇಪರ್ ಟೌನ್ ಅಂತ ಕರೀತಾರೆ. ಪೇಪರ್ ಟೌನ್ ಅಂತ ಅದೊಂದು ಏರಿಯಾ, ಸುಮಾರು ಸುಮಾರು 4-5 ಸಾವಿರಗಳು ಮನೆಗಳಿರ್ತಕ್ಕಂಥ ಒಂದು ಏರಿಯಾ ಅದು. ಇವತ್ತು ಅಕ್ಷರಶಃ ನಾವು ಹಾಳು ಹಂಪಿ ಅಂತ ಏನು ಕರಿತೀವಿ ಆ ಥರ ಆಗಿದೆ, ಹಾಳು ಹಂಪಿ ಆಗಿದೆ ಅದು. ಎಲ್ಲ ಬಿಲ್ಡಿಂಗ್ಗಳು ನಶಿಸಿ ಹೋಗ್ತಾ ಇದ್ದಾವೆ, ಡೋರ್ಗಳಿಲ್ಲ ಅಂತಂದರೆ ಇಡೀ ಮನೆ ಒಳಗೆಲ್ಲ ಬೇಲಿ ಬೆಳೆದಿದೆ. ಲಾಂಟನ ಗಿಡಗಳು, ಬೇರೆ ಬೇರೆ ಬೇಲಿ ಗಿಡಗಳೆಲ್ಲ ಬೆಳೆದು ನಿಂತುಬಿಟ್ಟಿದ್ದಾವೆ ಅಲ್ಲಿ. ಸೊ ಆ ಒಂದು ಪ್ರದೇಶ ಆ ಮಟ್ಟಕ್ಕೆ ಹಾಳಾಗಿ ಹೋಗಿದೆ. ಮತ್ತು ಅದನ್ನು ಪುನಶ್ಚೇತನಗೊಳಿಸುವಂತಹ ಶಕ್ತಿಯೂ ಸರ್ಕಾರಕ್ಕೆ ಕಷ್ಟವಾಗ್ತದೆ. ಯಾಕೆಂತಂದರೆ ಮಷಿನರೀಸ್ಗಳೆಲ್ಲ ಹಾಳಾಗಿ ಹೋಗಿದೆ. ಮಷಿನರೀಸ್ಗಳಂತೂ ಏನೂ ಉಳಿದಿರೋದಿಲ್ಲ. ಮತ್ತು ಅದನ್ನು ರಿಪೇರ್ ಮಾಡಬೇಕು ಅಂತಂದರೆ ರಿಪೇರ್ ಮಾಡುವಂಥದ್ದು ಕಷ್ಟ ಸಾಧ್ಯದ ಕೆಲಸ ಅಂತ ಆಗ್ತದೆ. ಆದರೆ ಇನ್ನೊಂದು ದೊಡ್ಡ ಸಮಸ್ಯೆ ಏನು, ಅದನ್ನು ರಿನೋವೇಷನ್ ಮಾಡಬೇಕು, ಪುನಶ್ಚೇತನಗೊಳಿಸಬೇಕು ಅಂತ ಅಂದರೆ ನೋಡಿ, 2016 ಅಂದರೆ ಆಲ್ಮೋಸ್ಟ್ 8 ವರ್ಷ 9 ವರ್ಷ ಆಗ್ತಾಯಿದೆ. ಈಗ ಮಾಡಬೇಕು ಅಂತಂದ್ರೂ ಆ ಅನುಭವಿಗಳ ಕೊರತೆ ಕಾಣಲಿಕ್ಕೆ ಶುರುವಾಗ್ತದೆ. ಆ ಅನುಭವ ಡ್ರೈನ್ ಆಗಿ ಹೋಗಿರ್ತದೆ. ಯಾವತ್ತೂ ಅನುಭವ ಅಂತಕ್ಕಂಥದ್ದು ಕಂಟಿನ್ಯೂಟಿ ಇರಬೇಕು. ಒಬ್ಬರಿಂದ ತನ್ನ ತಾತ ಕಲ್ತದ್ದು ತಂದೆಗೆ, ತಂದೆ ಕಲ್ತದ್ದು ತನಗೆ, ಹೀಗೆ ಒಬ್ರಿಗೊಬ್ರಿಗೂ ಅದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಬರಬೇಕು, ಅಥವಾ ಒಬ್ರಿಗೊಬ್ರಿಗೂ ಅದು ಕಲಿತಾ ಬರಬೇಕು. ಈ ಅನುಭವದವರೆಲ್ಲ ಒಂದು ಏಜ್ ಆಗಿ ಹೋಗಿದೆ. ಈ ಅನುಭವದ ಕೊರತೆ ಈಗ ಅಲ್ಲಿ ಕಾಡಲಿಕ್ಕೆ ಶುರುವಾಗ್ತದೆ. ಅದಕ್ಕಿಂತ ಹೆಚ್ಚಾಗಿ ಎಕಾನಮಿ ಬಹಳ ಕಷ್ಟ ಆಗ್ತದೆ. ಅದನ್ನು ಶುರು ಮಾಡಿದರೆ ನಡೆಸೋದು ಕಷ್ಟ ಅಂತಂದರೆ ಲಾಭದಾಯಕ ಅಲ್ಲ ಅಂತೇನಿಲ್ಲ, ಲಾಭ ಖಂಡಿತ ಸಿಗ್ತದೆ. ಯಾಕಂದರೆ ನಾ ಹೇಳ್ದಾಗೆ ಪೇಪರ್ ಯಾವತ್ತಿಗೂ ಬೇಕಾಗಿರ್ತಕ್ಕಂಥದ್ದು, ಪೇಪರ್ನ ಬಳಕೆ ಇವತ್ತಿಗೂ ಸಹ ಇದೆ. ನೀವು ಏನೇ ಪೇಪರ್ಲೆಸ್ ವರ್ಕ್ ಅಂತ ಇವತ್ತು ಗವರ್ನೆನ್ಸ್ ಅಂತ ಅಂದ್ರೂ ಪೇಪರ್ನ ಬಳಕೆ ಒಂದು ಇದ್ದೇ ಇರ್ತದೆ. ಮಕ್ಕಳಿಗಾಗಲಿ ಯಾರಿಗಾದರೂ ಪೇಪರ್ ಬಳಕೆ ಬಯಸುವಂಥದ್ದೇ, ಬೇಕಾಗಿರುವಂಥದ್ದೇ. ಹೀಗಿರುವಾಗ ಅಂತಹ ಫಿಸಿಕಲ್ ಪ್ರಾಪರ್ಟಿ ಅಷ್ಟಿದೆ ಆ ಕಂಪನಿಗೆ. ಆ ಫ್ಯಾಕ್ಟ್ರಿಯ ಜಾಗ ಮತ್ತು ಅದನ್ನು ಪೇಪರ್ಗೆ ಬಳಸುವಂಥ ಮರಗಳನ್ನು ಬೆಳಲಿಕ್ಕೆ ಕೊಟ್ಟಂತಹ ಜಾಗಗಳು ಅಷ್ಟೆಲ್ಲ ಇದ್ದು ಅದನ್ನು ಸಹ ಹಾಳು ಮಾಡಲಾಗಿದೆ. ಹಾಗೆ ಏನದು ಪಕ್ಕದಲ್ಲಿ ಶುಗರ್ ಫ್ಯಾಕ್ಟ್ರಿ ಇತ್ತು. ಶುಗರ್ ಫ್ಯಾಕ್ಟ್ರಿಯು ಸಹ ಮುಚ್ಚಿ ಹೋಗಿದೆ. ಅದು ಸಹ ಮುಚ್ಚಿ ಭಾಳ ವರ್ಷ ಆಗಿದೆ. ಏಕೆಂದರೆ ಕಬ್ಬು ಸಪ್ಲೈ ಇಲ್ಲ. ಶುಗರ್ ಕೇನ್ ಬೆಳೆಯುವಂತಹ ಜಾಗಗಳು ಇಲ್ಲ ಈಗ. ಏಕೆಂದರೆ ಎಲ್ಲ ಆ ಭಾಗದಲ್ಲಿ ಭದ್ರಾವತಿಯ ಸುತ್ತಮುತ್ತ ಎಲ್ಲ ಆ ತಾಲೂಕಿನ ಎಲ್ಲ ಭಾಗದಲ್ಲೂ ಈಗ ಅಡಿಕೆ ಬಂದುಬಿಟ್ಟಿದೆ. ಅಡಿಕೆ ಗ್ರೇಟ್ ಆಗಿರೋದ್ರಿಂದ ಯಾರೂ ಕಬ್ಬನ್ನು ಬೆಳೀತಾ ಇಲ್ಲ. ಆಲೆಮನೆ ಕೆಲವರು ಏನು ಇಡೀ ಭದ್ರಾವತಿಯನ್ನು ಸುತ್ತಿ ಬಂದರೆ ನಿಮಗೇನೊಂದು 50-60 ಆಲೆಮನೆಗಳು ಸಿಗಬಹುದು. ಇಲ್ಲಾಂದರೆ ಅದೂ ಇಲ್ಲ. ಯಾಕೆಂದರೆ ಅಲ್ಲಿರ್ತಕ್ಕಂಥ ನಮ್ಮ ಊರಿನ ಒಂದು ಭಾಗದಲ್ಲಿ ಕಬ್ಬು ಬೆಳೀತಕ್ಕಂಥವರೇ ಇಲ್ಲ. ಎಲ್ಲ ಅಡಿಕೆಗೆ ಶಿಫ್ಟ್ ಆಗಿದ್ದಾರೆ. ಕಬ್ಬನ್ನು ಬೆಳೆದಿದ್ರೆ, ಕಬ್ಬು ಫ್ಯಾಕ್ಟ್ರಿ ಇದ್ದಿದ್ರೆ ಅದರಲ್ಲಿ ಉಳಿತಕ್ಕಂಥ ಏನು ವೇಸ್ಟ್ ಅಂತ ಏನು ಕಬ್ಬಿನ ಸಿಪ್ಪೆಗಳು ಬರ್ತಿತ್ತು ಅದನ್ನು ಪೇಪರ್ಗೋಸ್ಕರ ಬಳಸ್ಕೊಡೋರು. ಸ್ಪಿರಿಟ್ ಸಿಗ್ತಿತ್ತು, ಈ ಥರದ್ದೆಲ್ಲ ಆಗ್ತಿತ್ತು. ಸೊ ಈಗ ಅದು ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ. ಪುನಶ್ಚೇತನ ಹೇಗೆ ಸಾಧ್ಯ? ಬಹುಶಃ ನಾನು ಈ ವಿಡಿಯೋದಲ್ಲೇ ಬೇಕಾದ್ರೆ ಒಂದು ಸೈಡ್ ಇದೆಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಹೇಗಾಗಿದ್ದಾವೆ, ಅಲ್ಲಿಯ ಫ್ಯಾಕ್ಟ್ರಿ ಏನಾಗಿದೆ, ಅಲ್ಲಿಯ ಸೊಸೈಟಿಗಳು ಏನಾಗಿದೆ, ಅಥವಾ ಅಲ್ಲಿ ಇರ್ತಕ್ಕಂಥ ಮನೆಗಳು ಸುಮಾರು 11 ವಾರ್ಡ್ಗಳ ಮನೆಗಳು. ಅದು 11 ವಾರ್ಡ್ ಅಂತಂದರೆ ಒಂದೊಂದು ವಾರ್ಡಿಗೂ ಕನಿಷ್ಠ ಅಂದರೆ ಏನಿಲ್ಲ ಅಂತಂದರೂ 300-400 ಮನೆಗಳು ಬರ್ತಿದ್ವು ಅಲ್ಲಿ. ಎಲ್ಲ ಒಂದೇ ಸ್ಟ್ರಕ್ಚರ್ನ ಕ್ವಾರ್ಟರ್ಸ್ಗಳು ಏನು ನಿಮಗೆ ಒಂದು ಕಲ್ಪನೆ ಇದೆ, ಅಲ್ಲಿ ತೋರಿಸ್ತಾ ಇದ್ದೀನಿ. ಆ ಥರ ಕ್ವಾರ್ಟರ್ಸ್ಗಳು, ಆ ಕ್ವಾರ್ಟರ್ಸ್ಗಳೆಲ್ಲ ಈಗ ಹಾಳಾಗಿದೆ, ನೀವು ನೋಡ್ತಾ ಇದ್ದೀರಿ. ಮತ್ತೆ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಏನಾದ್ರು ಮಾಡಬೇಕು ಅಂತಂದರೆ ಅದನ್ನೆಲ್ಲ ಹೊಡಿಬೇಕೇ ವಿನಃ ಬೇರೆ ಏನೂ ಮಾಡಲಿಕ್ಕಿಲ್ಲ. ಅಂತಹ ದೊಡ್ಡ ನೋಡಿ ಆ ಫ್ಯಾಕ್ಟ್ರಿ ಅಂತಹ ಕಲ್ಪನೆ ಇಡೀ ನಮ್ಮ ಕರ್ನಾಟಕದ ಜನರಲ್ಲದೆ ಬೇರೆ ಭಾಗದ ಜನರು, ಆಂಧ್ರ ಪ್ರದೇಶದಿಂದ ಜನ ಇದ್ದರು, ತಮಿಳುನಾಡಿನಿಂದ ಜನ ಇದ್ದರು, ದೇಶದ ಉತ್ತರ ಭಾಗದಿಂದ ಬಂದಂತಹ ಜನರದ್ದು ಇದ್ದರು, ಅಫಿಷಿಯಲ್ಸು, ವರ್ಕರ್ಸು, ಲೇಬರ್ಸ್, ಈ ಥರದ್ದೆಲ್ಲ ಇದ್ದರು. ಅವರಿಗೆ ಜೀವನ ಕಟ್ಟಿಕೊಟ್ಟಂತಹ ಒಂದು ಬಹಳ ದೊಡ್ಡ ಉದ್ದಿಮೆ ಅದು BISL ಅಂತ ಪಕ್ಕದಲ್ಲೇ ಇರ್ತದೆ. BISL ಸಹ ಏನೋ ಪುನಶ್ಚೇತನ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅದು ಪೂರ್ಣವಾಗಿ ಆಗಿಲ್ಲ ಅಂತಕ್ಕಂಥದ್ದು. ನಾನು
ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ಕಾಣಿಕೆ ಅದು ದೇಶಕ್ಕೆ, ಮೈಸೂರು ರಾಜ್ಯಕ್ಕೆ. ಮೈಸೂರು ಪೇಪರ್ ಮಿಲ್ಸ್ ಅಂತ ಭದ್ರಾವತಿ. ಸೊ ಅವರ ಈ ಕನಸುಗಳು ಸರ್ಕಾರ ಈ ರೀತಿಯಾಗಿ ನಾಶ ಮಾಡಿದೆ. ಸರ್ಕಾರದ ಉದ್ದೇಶವಿದ್ದರೂ ಅದನ್ನು ಪುನಶ್ಚೇತನಗೊಳಿಸಲಿಕ್ಕೆ ಎಕಾನಮಿ ಬೇಕು. ಸೊ ಅದಕ್ಕೆ ಭಾಳ ಸ್ವಇಚ್ಛೆ ಬೇಕು, ಭಾಳ ಗಟ್ಟಿ ಮನಸ್ಸು ಬೇಕು ಅದಕ್ಕೆ ಮತ್ತೆ ಪುನಶ್ಚೇತನಗೊಳಿಸಲಿಕ್ಕೆ. ಪ್ರೈವೇಟೈಸೇಷನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಏನಾಗ್ತದೆ ಮುಂದೆ ನೋಡಬೇಕು. ನಾನಿದ್ದಂತಹ ಜಾಗ ಅದು,